ಕೆಎಸ್ಆರ್ಟಿಸಿ ನೌಕರರ ಸಂಕಷ್ಟಕ್ಕೆ ಮುಕ್ತಿ ನೀಡಿದ ರಾಜ್ಯ ಸರ್ಕಾರ ಅನುಕಂಪದ ನೇಮಕಾತಿ ನಿಯಮದಲ್ಲಿ ಭಾರಿ ಬದಲಾವಣೆ ಮಾಡಿ ಆದೇಶ ಹೊರಡಿಸಿದೆ. ಹೌದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಮತ್ತು ಅವರ ಕುಟುಂಬದ ಹಿತರಕ್ಷಣೆಗಾಗಿ ರಾಜ್ಯ ಸರ್ಕಾರ ಹಾಗೂ ನಿಗಮದ ಆಡಳಿತ ಮಂಡಳಿ ಅತ್ಯಂತ ಮಾನವೀಯ ನಿರ್ಧಾರಗಳನ್ನು ಕೈಗೊಂಡಿದೆ. ಸೇವೆಯಲ್ಲಿದ್ದಾಗ ಮೃತಪಟ್ಟ ನೌಕರರ ಅವಲಂಬಿತರಿಗೆ ನೀಡಲಾಗುವ ಅನುಕಂಪದ ಆಧಾರದ ನೇಮಕಾತಿ ನಿಯಮಗಳನ್ನು ಗಣನೀಯವಾಗಿ ಸರಳಗೊಳಿಸಲಾಗಿದೆ. ಕೆಎಸ್ಆರ್ಟಿಸಿಯ ಹಿಂದಿನ ನಿಯಮಗಳ ಪ್ರಕಾರ ಅನುಕಂಪದ ನೇಮಕಾತಿಯಲ್ಲಿ ವಿವಾಹಿತ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಬಹಳ ಕಡಿಮೆ ಇತ್ತು. ಆದರೆ ಈಗಿನ ಹೊಸ ತಿದ್ದುಪಡಿಯಂತೆ ಮೃತ ನೌಕರನ ಮೇಲೆ ಅವಲಂಬಿತರಾಗಿದ್ದ ವಿವಾಹಿತ, ವಿಚ್ಛೇದಿತ ಅಥವಾ ವಿಧವೆ ಪುತ್ರಿಯರು ಇನ್ನು ಮುಂದೆ ಅನುಕಂಪದ ಆಧಾರದಲ್ಲಿ ಕೆಲಸ ಪಡೆಯಲು ಅರ್ಹರು. ಒಂದು ವೇಳೆ ಮೃತ ನೌಕರರು ಅವಿವಾಹಿತರಾಗಿದ್ದರೆ ಅವರನ್ನು ಅವಲಂಬಿಸಿದ ಅವಿವಾಹಿತ, ವಿವಾಹಿತ, ವಿಚ್ಛೇದಿತ, ವಿಧವೆ ಸಹೋದರಿಯರು ಸಹ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮೃತ ನೌಕರನ ಜೀವಿತಾವಧಿಯಲ್ಲಿ ಅವರ ಜೊತೆಗೆ ವಾಸವಿದ್ದರು ಮತ್ತು ಅವರನ್ನೇ ಅವಲಂಬಿಸಿದ್ದರು ಎಂಬುದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರ್ ವಾಸಸ್ಥಳ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿದೆ. ಅರ್ಹ ಅಭ್ಯರ್ಥಿಗಳು ಶೈಕ್ಷಣಿಕವಾಗಿ ಸಮರ್ಥರಿದ್ದರೂ ದೈಹಿಕೇತರದ ಕೊರತೆಯಿಂದ ಕೆಲಸ ವಂಚಿತರಾಗುತ್ತಿದ್ದರು. ಇದನ್ನು ಮನಗಂಡು ನಿಯಮ 1982ಕ್ಕೆ ತಿದ್ದುಪಡಿ ತರಲಾಗಿದ್ದು, ನಿರ್ವಾಹಕ ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳಿಗೆ ಎತ್ತರ ಮಿತಿಯಲ್ಲಿ 5 ಸೆಂಟಿಮೀಟರ್ ರಿಯಾಯಿತಿ ಮಾಡಲಾಗಿದೆ. ಇನ್ನು ಪರಿಷ್ಕೃತ ಎತ್ತರದ ಅಳತೆಗಳು: ನಿರ್ವಾಹಕ ದರ್ಜೆ 3ರ ಪುರುಷರು 158 ಸೆಂಟಿಮೀಟರ್, ಮಹಿಳೆಯರು 145 ಸೆಂಟಿಮೀಟರ್. ತಾಂತ್ರಿಕ ಸಹಾಯಕ ದರ್ಜೆ 3ರ ಪುರುಷರು 158 ಸೆಂಟಿಮೀಟರ್, ಮಹಿಳೆಯರು 148 ಸೆಂಟಿಮೀಟರ್. ಇನ್ನು ಕೋವಿಡ್ ಸಾಂಕ್ರಾಮಿಕ ವೇಳೆ ಪ್ರಾಣ ಕಳೆದುಕೊಂಡ ಸಾರಿಗೆ ನೌಕರರ ಕುಟುಂಬಗಳಿಗೆ ಶೀಘ್ರ ನ್ಯಾಯ ಒದಗಿಸಲು ನಿಗಮವು ಸುತ್ತೋಲೆ 1700 ಮೂಲಕ ಮಹತ್ವದ ಆದೇಶ ನೀಡಿದೆ. ಅಪಘಾತ ಅಥವಾ ಕೋವಿಡ್ನಿಂದ ಮೃತಪಟ್ಟ ಪ್ರಕರಣಗಳು ಮತ್ತು ಸ್ವಾಭಾವಿಕ ಸಾವಿನ ಪ್ರಕರಣಗಳು 1:1 ಅನುಪಾತದಲ್ಲಿ ಪರಿಗಣಿಸಲಾಗುತ್ತದೆ. ಇದರಿಂದ ಕೋವಿಡ್ ಸಂತ್ರಸ್ತ ಕುಟುಂಬಗಳಿಗೆ ನೇಮಕಾತಿಯಲ್ಲಿ ಹೆಚ್ಚಿನ ವೇಗ ಸಿಗಲಿದೆ. ಇನ್ನು ವಯೋಮಿತಿ ಸಡಿಲಿಕೆ ಮತ್ತು ಪತಿಗೆ ರಿಯಾಯಿತಿ: ಮೃತ ನೌಕರನ ಪತ್ನಿ ಅಥವಾ ಪತಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಾಗ ಅವರಿಗೆ ನಿಗದಿತ ವಯೋಮಿತಿಯಲ್ಲಿ 5 ವರ್ಷಗಳವರೆಗೆ ಸಡಿಲಿಕೆ ನೀಡಲಾಗಿದೆ. ನೌಕರರ ಮೃತಪಟ್ಟ ದಿನಾಂಕದಿಂದ ಅರ್ಜಿ ಸಲ್ಲಿಸುವವರೆಗೆ ಇರುವ ಕಾಲಮಿತಿಯನ್ನು ಕೆಲವು ವಿನಾಯಿತಿಗಳನ್ನು ನೀಡುವ ಮೂಲಕ ಕುಟುಂಬದವರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಇನ್ನು ಕುಟುಂಬ ವ್ಯಾಖ್ಯಾನದ ವಿಸ್ತರಣೆ ಕೂಡ ಮಾಡಲಾಗಿದೆ. ಅನುಕಂಪದ ನೇಮಕಾತಿಗಾಗಿ ಕುಟುಂಬ ಎನ್ನುವ ಪದದ ವ್ಯಾಪ್ತಿಯನ್ನು ಹೆಚ್ಚಿಸಲಾಗಿದೆ. ವಿಧವಾ ಪತ್ನಿ, ಮಗ ಮತ್ತು ಮಗಳು, ವಿವಾಹಿತ, ವಿಚ್ಛೇದಿತ ವಿಧವೆ, ವಿಧುರ ಪತಿ, ಮಗ ಮತ್ತು ಮಗಳು, ಅವರನ್ನು ಅವಲಂಬಿಸಿದ್ದ ತಂದೆ, ತಾಯಿ, ಸಹೋದರ ಅಥವಾ ಸಹೋದರಿ. ಈ ಬದಲಾವಣೆಗಳು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಮೃತ ನೌಕರರ ಕುಟುಂಬಗಳು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಇದು ಕೇವಲ ಉದ್ಯೋಗ ನೀಡುವುದಷ್ಟೇ ಅಲ್ಲದೆ ನೌಕರರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಗೌರವವನ್ನು ಒದಗಿಸುವಲ್ಲಿ ಮಹತ್ತರದ ಹೆಜ್ಜೆಯಾಗಿದೆ. ಇದು ಇತ್ತೀಚೆಗೆ ಆದೇಶ ಹೊರಡಿಸಿದ ಕೆಎಸ್ಆರ್ಟಿಸಿ ನೌಕರರ ಅನುಕಂಪದ ನೇಮಕಾತಿ ನಿಯಮದಲ್ಲಿ ಬದಲಾವಣೆಯ ಮಾಹಿತಿ. ಕೆಎಸ್ಆರ್ಟಿಸಿ ನೌಕರರಿಗೆ ಸಂಬಂಧಪಟ್ಟಂತಹ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.